ನನ್ನ ಹೆಸರು ಚಂದ್ರಶೇಖರ್ ಮೂರ್ತಿ KM ಅಂತ, ಕುಂದಕೆರೆ ಗ್ರಾಮ. ಸುಮಾರು ನಾನು 4 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ಇದಕ್ಕಿಂತ ಮೊದಲು CA ಮಾಡ್ತಾ ಇದ್ದೆ, ಇಂಟರ್ ಕ್ಲಿಯರ್ ಆಯಿತು. ನಮ್ಮ ಅಪ್ಪನ ಆರೋಗ್ಯ ಹದಗೆಟ್ಟಿದ್ರಿಂದ CAನ ಬಿಟ್ಟು ಊರಲ್ಲೇ ಉಳ್ಕೊಳ್ಬೇಕಾದ ಸಂದರ್ಭ ಬಂತು. ಏನಕ್ಕಪ್ಪ ಅಂದರೆ ನಮ್ಮ ಹತ್ರ 28 ಎಕರೆ ಇದೆ. ಇದನ್ನು ಕಂಪ್ಲೀಟು ಮ್ಯಾನೇಜ್ ಮಾಡಬೇಕಾಗಿತ್ತು. ಅದರಿಂದ ಏನೋ ನಮ್ಮನ್ನೇ ನಂಬ್ಕೊಂಡು ನೂರಾರು ಜನ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾರೆ. ಇವಾಗ CA ಆಗಿದ್ರೆ ಇಷ್ಟು ಕೆಲಸ ಕೊಡೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಇಲ್ಲಿ ಸ್ವತಂತ್ರ ಇದೆ. ಯಾವುದಾದ್ರು ಒಂದು ಕೆಲಸಕ್ಕೆ, ಯಾವುದೇ ಒಂದು ಕೆಲಸದಲ್ಲಿ ಯಾರಾದರೂ ಮನುಷ್ಯ ಸಕ್ಸಸ್ ಆಗಬೇಕು ಅಂದರೆ ಅವನಿಗೆ ಸ್ವತಂತ್ರ ಬೇಕು. ಆ ಸ್ವತಂತ್ರ ಇದೆ ಇಲ್ಲಿ, ಜೊತೆಗೆ ನೆಮ್ಮದಿ ಇದೆ. ಅದರಿಂದ ನನಗೆ ಏನೋ CA ಬಿಟ್ಟೆ ಏನೋ ಒಂದು ಯಾವುದೇ ಕೂಡ ರಿಗ್ರೆಟ್ ಇಲ್ಲ. ತುಂಬ ಖುಷಿಯಾಗಿ ವ್ಯವಸಾಯ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ವಾರನೂ ಸೇರಿ 40 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಒಟ್ಟು 28 ಎಕರೆ, ಇನ್ನು 12 ಎಕರೆ ವಾರ ಮಾಡ್ತಾಯಿದ್ದೀನಿ. ಇವಾಗ ಏನಪ್ಪ ಅಂದರೆ ಇವಾಗ ನಾನು ಈ ಅರಿಶಿನ ಹಾಕಿದ್ದೀವಿ, 2 ಎಕರೆ ಅರಿಶಿನ, ಜೊತೆಗೆ ಈರುಳ್ಳಿನೂ ಹಾಕಿದ್ದೀವಿ. ಇಲ್ಲಿ 2 ಎಕರೆ, ಇಲ್ಲಿ 2 ಎಕರೆ ಹಾಕಿದ್ದೀರಾ? ಅದು ಬಿಟ್ಟು 6 ಎಕರೆ ಅರಿಶಿನ ಹಾಕಿದ್ದೀನಿ. 6 ಎಕರೆ ಅರಿಶಿನದಲ್ಲಿ ಈಗ ಸದ್ಯಕ್ಕೆ ಇಲ್ಲಿ 2 ಎಕರೆ ಇದೆ. 6 ಎಕರೆಯಲ್ಲಿ ಆಲ್ರೆಡಿ ಈರುಳ್ಳಿ ಹಾಕಿದ್ವಿ. ಎಲ್ಲನೂ 4 ಎಕರೆ ಈರುಳ್ಳಿ ಮುಗೀತು. ಈಗ ಪುನಃ ಇಲ್ಲಿ 2 ಎಕರೆ ಉಳ್ಕೊಂಡಿದೆ. ಏನಪ್ಪ ಅಂದರೆ ನಾವು ಅರಿಶಿನ ನಾಟಿ ಮಾಡ್ಬೇಕಾದ್ರೆ ಫಸ್ಟು ಜಮೀನನ್ನು ಹದ ಮಾಡ್ಕೋಬೇಕು. ಜಮೀನನ್ನು ಹದ ಮಾಡೋದು ಯಾವ ಥರ ಅಂದರೆ ಫಸ್ಟು ಏನೋ 5 ನೇಗ್ಲು ಹೊಡೆದು, 5 ನೇಗ್ಲು 3 ಬಾರಿ ಹೊಡೆದು, ಜೊತೆಗೆ ರೋಟ್ರಾವೇಟ್ರು 2 ಬಾರಿ ಹೊಡೆದಿದ್ದೀವಿ. ಇಲ್ಲಿ 2 ಬಾರಿ ಹೊಡೆದು ಆಮೇಲೆ ಒಂದು ಟ್ರ್ಯಾಕ್ಟ್ರ್ ಮೂಲಕ ಬೆಡ್ಡನ್ನು ಕಟ್ಟಿ ಇದನ್ನು ಈ ಥರ ರೆಡಿ ಮಾಡಿದ್ದೀವಿ. ನೋಡಿ, ಬೆಡ್ ತುಂಬ ಅಗಲ ಇದೆ, ಟ್ರ್ಯಾಕ್ಟ್ರು ಮುಖಾಂತರ ಮಾಡಿರೋದ್ರಿಂದ. ಮಿನಿ ಟ್ರ್ಯಾಕ್ಟ್ರಲ್ಲಿ ಮಾಡಿರೋದು ಇದು. ನಾವು ಆ್ಯಕ್ಚುಲಿ ಟ್ರ್ಯಾಕ್ಟ್ರಲ್ಲಿ ಬೆಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಜಾಸ್ತಿ ಮಳೆ ಆದಾಗ ಬೆಡ್ಡು ಹೈಟಲ್ಲಿರುತ್ತೆ, ನೀರನ್ನ ಜಾಸ್ತಿ ತಗೊಳ್ಳಲ್ಲ. ಅದರಿಂದ ಟ್ರ್ಯಾಕ್ಟ್ರಲ್ಲಿ ಬೆಡ್ ಮಾಡಿಸೋದು ಒಳ್ಳೆಯದು. ಮತ್ತು ಅರಿಶಿನವನ್ನು ನಾಟಿ ಮಾಡಬೇಕಾದ್ರೆ ಫಸ್ಟು ನಾವು ಈ M45 ಮತ್ತು ಕ್ಲೋರೋನ ಅರಿಶಿನವನ್ನು ಮಿಶ್ರಣವನ್ನು ಮಾಡಿ ಅದನ್ನು ಏನೋ ಅರಿಶಿನಕ್ಕೆಲ್ಲ ಅಜ್ಜಿ ಅರಿಶಿನ ಹಾಕೋದು ತುಂಬ ಒಳ್ಳೆಯದು. ಆ ಥರ ಹಾಕಿದ್ರೆ ಏನಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ಮಾರಿನೆಲ್ಲ ನಾವು ಏನು ತೊಂದರೆಗಳು ಬರುತ್ತೆ, ರೋಗ ಬರೋದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಅಜ್ಜಿಬಿಟ್ಟು ಹಾಕೋದು ತುಂಬ ಒಳ್ಳೆಯದು. ಅರಿಶಿನ ನಾಟಿ ಮಾಡಬೇಕಾದ್ರೆ ನಾವು ಎಕರೆಗೆ ಏನು ಮಾಡಬೇಕು ಅಂದರೆ DAP ಕೊಡಬೇಕು. 2 DAP, 2 ಸೂಪರು, ಜೊತೆಗೆ ಒಂದು 2 ಬೇವಿನ ಹಿಂಡಿ. ಇಷ್ಟು ಬೇಕಾಗುತ್ತೆ ನಾಟಿಗೆ. ಇಷ್ಟೇ ಸಾಕು. 6 ಮೂಟ, ಒಟ್ಟು 6 ಮೂಟ, 5ರಿಂದ 6 ಮೂಟ ಏನೋ ಬೇಸಿಕ್ಕು ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ. ಬೇವಿನ ಹಿಂಡಿ ಯಾಕೆ ಕೊಡಬೇಕು ಅಂದರೆ ನೀವು ಎಷ್ಟು ಬೇವಿನ ಹಿಂಡಿಯನ್ನು ಕೊಡ್ತೀರಾ, ಇವಾಗ 2 ಮೂಟೆ ಮತ್ತು ಬೆಡ್ ಮಾಡಬೇಕಾದ್ರೆ 2 ಮೂಟೆ ಬೇವಿನ ಹಿಂಡಿ ಬೇಕಾಗುತ್ತೆ. ಅಷ್ಟು ಏನೋ ರೋಗನ ನಿಯಂತ್ರಣವನ್ನು ಮಾಡ್ಬೋದು. ಜೊತೆಗೆ ಪೋರೇಟು ಕೂಡ ಮಿಶ್ರಣವನ್ನು ಮಾಡಬೇಕು. ಎಕರೆಗೆ 5 kg ಪೋರೇಟ್ ಹಾಕಬೇಕು. ಪೋರೇಟ್ ಹಾಕಲಿಲ್ಲ ಅಂದರೆ ಗೊಣ್ಣೆ ಹುಳುಗಳು ಏನು ಇದನ್ನು ಅರಿಶಿನವನ್ನು ತಿನ್ಕೊಬಿಡ್ತವೆ, ನಾಶ ಮಾಡಿಬಿಡ್ತವೆ. ಇವಾಗ ಏನಪ್ಪ ಅಂದರೆ ಈ ಕಡೆ ಎಲ್ಲ ಸುತ್ತಮುತ್ತದಲ್ಲಿ ಗುಂಡ್ಲುಪೇಟೆಯಲ್ಲೇ ಜಾಸ್ತಿ ಟರ್ಕ್ಯುಮಿನ್ ಕಂಟೆಂಟ್ ಇರೋದು ಅರಿಶಿನದಲ್ಲಿ. ಏನಕ್ಕಪ್ಪ ಅಂದರೆ ಆ ಥರವಾದ ಒಂದು ವಾತಾವರಣ ಇಲ್ಲಿ ಚೆನ್ನಾಗಿದೆ. ಅರಿಶಿನ ಬೆಳೆಯೋಕ್ಕೆ ತುಂಬ ಅರಿಶಿನ ಅಂತಲ್ಲ, ಸುಮಾರು 150ರಿಂದ 200 ಬೆಳೆ ಬೆಳ್ಬೋದು ನಮ್ಮ ಒಂದು ಗುಂಡ್ಲುಪೇಟೆಯಲ್ಲಿ. ಮತ್ತು ಅರಿಶಿನಕ್ಕೆ ಏನಪ್ಪ ಅಂದರೆ ಜೊತೆಗೆ ಇಲ್ಲಿ ನಾವು ಈರುಳ್ಳಿನೇ ಹಾಕ್ಬೋದು. ನೀವು ನೋಡ್ತಾ ಇದ್ದೀರಾ. ಏನಕ್ಕೆ ನಾವು ಈರುಳ್ಳಿನ ಅರಿಶಿನದ ಜೊತೆ ಹಾಕಬೇಕು ಅಂದರೆ ರೀಸನ್ ಏನಪ್ಪ ಅಂದರೆ ಇವಾಗ ಏನು ಇದು ಎಲ್ಲ ಒಂದು ಈ ಅರಿಶಿನ ಕೊನೆಯವರೆಗೆ ನಾವು ಮೂಟೆ ಮಾಡಿರೋವರೆಗೆ 1 ವರ್ಷ ಆಗುತ್ತೆ. 1 ವರ್ಷ ಏಪ್ರಿಲ್ವರೆಗೆ ಆಗುತ್ತೆ. ಇದನ್ನೆಲ್ಲ ಬೇಯಿಸಿ ಏಪ್ರಿಲ್ ಮಾರ್ಚ್ವರೆಗೆ ಆಗುತ್ತೆ, ಏಪ್ರಿಲಿಗೆ ನಾಟಿ ಆದರೆ. ಅದರಿಂದ ಆದರೆ ಅರಿಶಿನ ನಾಟಿ ಮಾಡೋವಂಥ ಸೂಕ್ತವಾದ ಟೈಮ್ ಏನಪ್ಪ ಅಂದರೆ ಮೇ ಸೂಕ್ತವಾದ ಟೈಮು ಅರಿಶಿನವನ್ನು ನಾವು ನಾಟಿ ಮಾಡೋದಕ್ಕೆ. ಅವಾಗ ತಾನೇ ಮಳೆ ಶುರುವಾಗುತ್ತೆ, ತಂಪಾದ ವಾತಾವರಣ ಇರುತ್ತೆ. ಆ ಟೈಮಲ್ಲಿ ನಾಟಿಯನ್ನು ಮಾಡಬೇಕು. ಸುಮಾರು 60 ದಿನದೊಳಗಡೆ ಇದಕ್ಕೆ ಅರಿಶಿನಕ್ಕೆ ಬೆಡ್ ಮಾಡಿಬಿಡ್ಬೇಕು.
ಜೊತೆಗೆ ಈ ಈರುಳ್ಳಿ ಹಾಕಿರೋದ್ರಿಂದ ಏನಪ್ಪ ಅಂದರೆ ನಾವು ತುಂಬ ಚೆನ್ನಾಗಿ ಏನೋ ರೈತರು ಜಾಸ್ತಿ ಪೋಷಣೆಯನ್ನು ಮಾಡ್ತೀವಿ. ಯಾಕಂದರೆ ಇದು 60 ದಿನದ ಬೆಳೆ ಈರುಳ್ಳಿ. ಇದನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಅರಿಶಿನ ಬರೀ 1 ವರ್ಷದ್ದಾದ್ರಿಂದ ಸ್ವಲ್ಪ ಕಳೆ ಕೀಳ್ಸೋದು ಇವೆಲ್ಲ ನೆಗ್ಲೆಕ್ಟ್ ಇರುತ್ತೆ. ಆದರೆ ಈ ಈರುಳ್ಳಿಯನ್ನು ಹಾಕೋದ್ರಿಂದ ಏನು ಮಾಡ್ತೀವಿ ನಾವು, ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಗಮನವನ್ನು ಕೊಟ್ಟಾಗ ಏನಾಗುತ್ತೆ, ಅರಿಶಿನ ನೋಡಿ ಕೊಡೋದು ನಾವು ಒಂದೇ ಗೊಬ್ಬರ, ಬಟ್ ಎರಡಕ್ಕೂ ಉಪಯೋಗ ಆಗುತ್ತೆ. ಅರಿಶಿನಕ್ಕೂ ಉಪಯೋಗ ಆಗುತ್ತೆ, ಈರುಳ್ಳಿಗೂ ಉಪಯೋಗ ಆಗುತ್ತೆ. ಅದರಿಂದ ಈರುಳ್ಳಿನ ಏನೋ ಒಂದು ವರ್ಷದಲ್ಲಿ ಒಂದು ಭಾಗದಲ್ಲಿ ಒಂದು ಬೆಳೆನ ಬೆಳೆಯೋಕ್ಕಿಂತ ಅಂತರ ಬೆಳೆ ಮಾಡೋದು ಒಳ್ಳೆಯದು. ಇವಾಗ ಬಹುಶಃ ಹೋದ ವರ್ಷ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ತೆಗೆದಾಗ ಈ ಹೋದ ವರ್ಷ ಅರಿಶಿನಕ್ಕೂ ರೇಟ್ ಆಯಿತು, ಈರುಳ್ಳಿಗೂ ರೇಟ್ ಆಯಿತು. ಬಟ್ ಈ ವರ್ಷ ಸ್ವಲ್ಪ ಈರುಳ್ಳಿನೂ ರೇಟ್ ಆಗೋದು ಏನಪ್ಪ ಅಂದರೆ ಮಳೆ ವಾತಾವರಣ ಜಾಸ್ತಿ ಆಗ್ಬಿಟ್ಟು ರೇಟ್ ಡೌನ್ ಆಗ್ಬಿಡ್ತು. ನೋಡಿ, ಒಂದು ಎಕರೆಗೆ ಸರಿಯಾದ ರೀತಿ ಚೆನ್ನಾಗಿ ಬೆಳೆದ್ರೆ 40 ಕ್ವಿಂಟಾಲ್ ಅರಿಶಿನ ಬೆಳಿಬೋದು. ಜೊತೆಗೆ ಒಂದು ಎಕರೆಗೆ ಒಂದು 70 ಕ್ವಿಂಟಾಲ್ ಈರುಳ್ಳಿ ಬೆಳಿಬೋದು. ರೇಟ್ ಏನಾದರೂ ಸಿಕ್ತು ಅಂದರೆ ಸುಮಾರು 4ರಿಂದ 8 ಲಕ್ಷ ಸಂಪಾದನೆ ಮಾಡ್ಬೋದು. 2ರಿಂದ 8 ಲಕ್ಷ ಸಂಪಾದನೆ ಮಾಡ್ಬೋದು. ಏನು ಈರುಳ್ಳಿ ಮತ್ತು ಅರಿಶಿನ, ಅದು ರೇಟ್ ಮೇಲೆ ಡಿಪೆಂಡು. ರೇಟು ಚೆನ್ನಾಗಿ ಸಿಕ್ಕಿದ್ರೆ ಹೋದ ವರ್ಷ ಎಲ್ಲ 8 ಲಕ್ಷ ಸಂಪಾದನೆ ಮಾಡಿದರು. ಬಟ್ ಈ ವರ್ಷ ಸ್ವಲ್ಪ ಈರುಳ್ಳಿ ರೇಟ್ ಡೌನ್ ಆಗಿರೋದ್ರಿಂದ ನೋಡಬೇಕು ಮುಂದೆ ಅರಿಶಿನ ಯಾವ ಥರ ಆಗುತ್ತೆ ಅಂತ. ಏನೋ ರೀಸನ್ ಏನಪ್ಪ ಅಂದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ರೇಟ್ ಸಿಕ್ಕಲಿಲ್ಲ. ನಾವು ಅಂತರ ಬೆಳೆ ಮಾಡೋದ್ರಿಂದ ಏನಪ್ಪ ಅಂದರೆ ಸರ್, ಇವಾಗ ಅಂತರ್ ಬೆಳೆ ಮಾಡೋದ್ರಿಂದ ಫಾರ್ಮರ್ಸ್ಗೆ ತುಂಬ ಅನುಕೂಲ ಅಂತ ಹೇಳ್ತಾ ಇದ್ದೀರಾ. ಇವಾಗ ಅರಿಶಿನ ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು, ಮತ್ತು ಯಾವ ಸಂದರ್ಭದಲ್ಲಿ ಅರಿಶಿನಕ್ಕೆ ಎಷ್ಟು ದಿನಕ್ಕೆ ಈರುಳ್ಳಿ ನಾಟಿ ಮಾಡಬೇಕು? ಅರಿಶಿನ ನಾವು ಏನೋ ಅರ್ಧ ಅಡಿಗೆ ಒಂದೊಂದು ಹಾಕ್ಬೋದು. ಅರಿಶಿನ ಅರ್ಧ ಅಡಿ ಮುಕ್ಕಾಲು ಅಡಿಗೆ ಒಂದೊಂದು. ಒಂದು ಬೆಡ್ಡಲ್ಲಿ 3 ಅರಿಶಿನ ಹಾಕ್ಬೋದು. ಈರುಳ್ಳಿನೂ ಅಷ್ಟೇ 3 ಹಾಕ್ಬೋದು. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ನಾವು ಅರಿಶಿನ ಹಾಕಿ ನೀರು ಕೊಟ್ಟ ತಕ್ಷಣ ಹಿಂದ್ಗುಂಟೆ ಫುಲ್ಲು ನೀರೆಲ್ಲ ಒಂದು ನೀರು ಕೊಟ್ಟು ಇಮ್ಮಿಡಿಯೇಟಾಗಿ ನಾವು ಈರುಳ್ಳಿ ಹಾಕ್ಬೋದು. ಈರುಳ್ಳಿ ಹಾಕ್ಬಿಟ್ಟು ಬೆಳಿಬೋದು. ಅಂತರ ಬೆಳೆ ಬೆಳೆಯೋದ್ರಿಂದ ಏನಪ್ಪ ಅಂದರೆ ಏನೋ ಕಳನ ತುಂಬ ಚೆನ್ನಾಗಿ ನೋಡ್ಕೊತೀವಿ. ಈರುಳ್ಳಿ 2 ತಿಂಗಳು ಬೆಳೆ. ಅದರಿಂದ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ನಾವು ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಗೊಬ್ಬರ ಕೊಟ್ಟಿರೋದ್ರಿಂದ ನೋಡಿ ಅರಿಶಿನ ಈಗ 60 ದಿನ ಆಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ಏನಪ್ಪ ಅಂದರೆ 45 ದಿನಕ್ಕೆ ಐರು ಹೊಡೆಯೋಕ್ಕೆ ಶುರು ಆಗುತ್ತೆ. ನಮಗೆ ಎಷ್ಟು ಐರು ಬರುತ್ತೆ ಅಷ್ಟು ಅರಿಶಿನ ಹೆಲ್ತಿಯಾಗಿರುತ್ತೆ. ಐರು ಬಂದಷ್ಟು ನಮಗೆ ಇಳುವರಿ ಬರುತ್ತೆ. ಇಲ್ಲಿ ನೋಡಿ ಐರು ಈ ಥರ. ಇನ್ನೂ ಇದು ಐರು ಹೊಡೆಯೋಕ್ಕೆ ಶುರುವಾಗಿಲ್ಲ, ಎಲ್ಲ ಒಂದೊಂದು ಹೊಡೆದಿದೆ. ನಮಗೆ ಎಷ್ಟು ಐರು ಬರುತ್ತೆ ಅಷ್ಟು ಇಳುವರಿ ಬರುತ್ತೆ. ಒಂದು ಐರು ಬಂತು ಅಂದರೆ ಒಂದು 200 ಗ್ರಾಮ್ ತೆಗಿಬೋದು. ಟೋಟಲ್ ಒಂದು ಗಿಡದಲ್ಲಿ 5 ಐರು ಹೊಡೆದ್ರೆ 1 kg ಇಳುವರಿಯನ್ನು ತೆಗಿಬೋದು ನಾವು ಅರಿಶಿನದಲ್ಲಿ. ಈ ಥರ 60 ದಿನದವರೆಗೆ ಈಗ ಸದ್ಯಕ್ಕೆ ಇನ್ನೂ ಇದು ಬೆಡ್ ಮಾಡಿಲ್ಲ. ಇನ್ನು ಈರುಳ್ಳಿ ಕಿತ್ತ ಮೇಲೆ ಇದು ಬೆಡ್ ಮಾಡೋದು. ಇಲ್ಲಿವರೆಗೆ ಈ ಥರ ಇದೆ ಅರಿಶಿನ. ಮುಂದೆ ನಾವು ಬೆಡ್ಗೆ ಯಾವ ಥರ ಗೊಬ್ಬರ ಕೊಡಬೇಕು, ಅರಿಶಿನ ಜಾಸ್ತಿ ಇಳುವರಿ ಬರಬೇಕಾದ್ರೆ ಯಾವ ಥರ ಮಾಡಬೇಕು ಅಂತ ಮುಂದೆ ಬೆಡ್ ಆದಾಗ ಇದನ್ನ ಕಂಟಿನ್ಯೂ ಮಾಡೋಣ ಸರ್. ಈಗ ಇದು ಈರುಳ್ಳಿಗೆ ಏನು ಗೊಬ್ಬರ ಕೊಟ್ಟಿದ್ದೀರಾ? ಈರುಳ್ಳಿಗೆ ಆ್ಯಕ್ಚುಲಿ ಎಷ್ಟು ದಿನ ಆಗಿದೆ? ಈಗ ಒಂದು 2 ಸ್ಪ್ರೇ ಮಾಡಿದ್ದೀವಿ ಅಷ್ಟೇ. ಇದಕ್ಕೆ ಜೊತೆಗೆ ಗೊಬ್ಬರ ಏನು ಕೊಟ್ಟು ಅಂದರೆ ಅರಿಶಿನ ಕೊಟ್ಟಿದ್ವಲ್ಲ ಸ್ಟಾರ್ಟಿಂಗು, DAP, ಬೇವಿನ ಹಿಂಡಿ ಮತ್ತು ಸೂಪರು ಅಷ್ಟೇ. ಜೊತೆಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ ವಾಟರ್ ಸಾಲ್ಯುಬಲ್ ಎಳಿಸಿದ್ದೀವಿ. ವಾಟರ್ ಸಾಲ್ಯುಬಲ್ ಆ್ಯಕ್ಚುಲಿ ಇವಾಗ 1261 ಎಳಿಸ್ತೀವಿ ನಾವು. 1261 ಏನಪ್ಪ ಅಂದರೆ ಒಂದು 25 ದಿನಕ್ಕೆ 1261 ಎಳಿಸ್ಬೇಕು. ಜೊತೆಗೆ CN ಮತ್ತು ಸಲ್ಫರ್ ಎಳಿಸಿದ್ದೀವಿ. ಸಲ್ಫರ್ನ ನಾವು ಈರುಳ್ಳಿಗೆ ಎಳಿಸೋದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಈರುಳ್ಳಿ ಏನಾಗಿರುತ್ತೆ ಅಂದರೆ ಇಲ್ಲಿ ನೋಡಿ ತುಂಬ 8 ಇದೆ ಒಂದೊಂದರಲ್ಲಿ. ಈ ಥರ 8 ಇದ್ದಾಗ ಏನಾಗುತ್ತೆ ಅಂದರೆ ಅವು ತುಂಬ ಸೈಜಾಗಿ ಈ ರಸ ಎಲ್ಲ ಎಳೆದು ಒಳ್ಳೆ ಸೈಜ್ ಆಗಬೇಕು ಅಂದರೆ ಸಲ್ಫರ್ನ ಎಳಿಸೋದು ತುಂಬ ಒಳ್ಳೆಯದು. CN ಜೊತೆ ಈ ಥರ ಮಳೆ ಆದಾಗ ಸಲ್ಫರ್ ಎಳಿಸಿದಷ್ಟು ಇಳುವರಿ ಹೆಚ್ಚಾಗುತ್ತೆ, ಒಳ್ಳೆ ಥರ ಕಲರು ಬರುತ್ತೆ. ಈಗ ಕೀಳಕ್ಕೆ ರೆಡಿ ಆಗಿದೆಯಾ ಸರ್ ಇದು ಈರುಳ್ಳಿ? ಇನ್ನೊಂದು 10 ದಿನ ಬೇಕು ಕೀಳಕ್ಕೆ. ಎಷ್ಟು ಇವಾಗ ಏನು ಸೈಜ್ ಇದೆ? ಒಂದು ಕಿತ್ತು ತೋರಿಸ್ತೀರಾ? ಇದು ನೋಡಿ ಇನ್ನೂ ರಸ ಎಳಿಬೇಕು. ಇನ್ನು ನೋಡಿ ಇನ್ನೂ ಹೆಲ್ತಿಯಾಗಿದೆ ಗಿಡ, ಇನ್ನೂ ರಸ ಇಳಿಬೇಕು. ಇದು ರಸ ಇಳಿಬೇಕಾದ್ರೆ ಇನ್ನೂ 15 ದಿನ ಬೇಕು. ಇದಕ್ಕೆ ಪೊಟಾಸು ಸಲ್ಫೇಟು ಬೇಕು. ಇವಾಗ ಕಲರ್ ಇಲ್ಲ ಈರುಳ್ಳಿ, ಮತ್ತೆ ಸೈಜು ಇಲ್ಲ. ಇದು ಇನ್ನೊಂದು 15 ದಿನದಲ್ಲಿ ನಾವು ಪೊಟಾಸು ಸಲ್ಫೇಟ್ ಕೊಟ್ರೆ ಈ ರಸ ಎಲ್ಲ ಇಳಿಯುತ್ತೆ. ಇಳಿದು ಇದು ಚಿಪ್ಪು ಅಗಲ ಆಗುತ್ತೆ, ಜೊತೆಗೆ ಒಳ್ಳೆ ಕಲರ್ ಬರುತ್ತೆ.
ಒಂದೊಂದ್ರಲ್ಲೇ 4, 8, 10 ಈರುಳ್ಳಿ ಇದೆ, ಒಂದೊಂದ್ರೆ 10, 12 ಈರುಳ್ಳಿ ಇದೆ. ಈ ಥರ ಇದ್ದಾಗ ಇಳುವರಿ ಚೆನ್ನಾಗಿ ಬರುತ್ತೆ. ಇನ್ನು 15 ದಿನದಲ್ಲಿ ಇದಕ್ಕೆ ಪೊಟಾಸು ಸಲ್ಫೇಟನ್ನು ಕೊಟ್ಟರೆ ಒಳ್ಳೆ ಕಲರ್ ಬರುತ್ತೆ, ಒಳ್ಳೆ ಸೈಜ್ ಬರುತ್ತೆ. ಸರ್ ಇವಾಗ ಈರುಳ್ಳಿ ಮತ್ತು ಅರಿಶಿನ ಎರಡು ಭೂಮಿ ಒಳಗಡೆ ಬೆಳೆಯ ಬೆಳೆಗಳು, ಅದರಿಂದ ಇದು ವಾರ್ಷಿಕ ಬೆಳೆಯಾಗಿರೋದ್ರಿಂದ ಅರಿಶಿನ ಏನು ಪ್ರಾಬ್ಲಮ್ ಆಗಲ್ಲ. ಅರಿಶಿನಕ್ಕೆ ಒಂದು ಸ್ವಲ್ಪನೂ ತೊಂದರೆ ಆಗಲ್ಲ, ಯಾಕಂದರೆ ಇದು ಸುಮಾರು ಬಹುಕಾಲದಿಂದ ಒಂದು 30-40 ವರ್ಷದಿಂದನೂ ಈ ಥರ ಈರುಳ್ಳಿ ಅರಿಶಿನದ ಜೊತೆಗೆ ಈರುಳ್ಳಿ ಹಾಕೊಂಡು ಬರ್ತಾನೆ ಇದೀವಿ. ಜೊತೆಗೆ ಬೀನಿಸು ಕೂಡ ಹಾಕ್ಬೋದು, ಕೊತ್ತಂಬರಿನೂ ಕೂಡ ಹಾಕ್ಬೋದು ಅರಿಶಿನದ ಜೊತೆ. ಏನಪ್ಪ ಅಂದರೆ ಹೋದ ವರ್ಷದ ಥರ ರೇಟ್ ಇದ್ರೆ ಎಕರೆಗೆ 8-10 ಲಕ್ಷ ಸಂಪಾದನೆ ಮಾಡ್ಬೋದು. ಬಟ್ ಹೋದ ವರ್ಷದ ಥರ ರೇಟ್ ಇಲ್ಲ ಸರ್. ಇವಾಗ ಅಧಿಕವಾಗಿ ಮಳೆ ಆಯಿತು ಮುಂಗಾರು ನಮಗೆ. ಈ ಟೈಮಲ್ಲಿ ಫಾರ್ಮರ್ಸ್ಗೆ ಈರುಳ್ಳಿ ಕಾಪಾಡೋಕ್ಕೆ ಏನಪ್ಪ ಅಂದರೆ ಸಿ ಎನ್ ಮತ್ತು ಬೋರನ್ನ ಇಳಿಸ್ಕೋಬೇಕು. ಜೊತೆಗೆ ಸಲ್ಫರವೆ. ಏನಕ್ಕೆ ಅಂದರೆ ಏನಕ್ಕೆ ಇಳಿಸ್ಕೋಬೇಕು ಅಂದರೆ ಹೀಟ್ ಮಾಡುತ್ತೆ ಇದನ್ನು, ಗಿಡನ ಮತ್ತು ನೀರು ಜಾಸ್ತಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೀರು ತಗೋಬೇಕು, ಹೀಟ್ ಮಾಡುತ್ತೆ. ಒಂದು 2-3 ಸಲ ಈ ಥರ ಅಧಿಕ ಮಳೆ ಆದಾಗ ಇದು ಇಳಿಸಿದ್ರೆ ಒಳ್ಳೆಯದು ಸಿ.ಎನ್. ಏನಕ್ಕಪ್ಪ ಅಂದರೆ ಈಗ ನನ್ನ ಸ್ನೇಹಿತನೇ ಒಬ್ಬ ಕಳೆದ ಬಾರಿ 2022ರಲ್ಲಿ ಅನಿಸುತ್ತೆ ಅಧಿಕ ಮಳೆ ಆಯಿತು. ಅವಾಗ ಅರಿಶಿನ ನಮ್ಮದೆಲ್ಲ ಮಾರಿ ಬಂದ್ಬಿಡ್ತು. ಬಟ್ ಅವನದು ಮಾರಿ ಬರಲಿಲ್ಲ, ಯಾಕಂದರೆ ಅವನು 15 ದಿನಕ್ಕೊಂದ್ಸಲ ಸಿ.ಎನ್ ಇಳಿಸ್ಕೊಂಡಿದ್ದ. ಸಿ.ಎನ್ ಬರೋನು ಬಿಡ್ಲೇ ಇಲ್ಲ, ಅವನು ಕಂಟಿನ್ಯೂಯಸ್ ಆಗಿ 2 ತಿಂಗಳಲ್ಲಿ 4 ಬಾರಿ ಇಳಿಸ್ತಾ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸಿ.ಎನ್ ಬೋರನ್ನು ಎಷ್ಟು ಕೊಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಸರ್ ಮುಂಗಾರಿಗೆ ಈರುಳ್ಳಿ ಏನು ಈಲ್ಡ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಮ್ಮ ರೈತರು? ಮುಂಗಾರಿಗೆ ನನ್ನ ಪ್ರಕಾರ, ನಾನು ಪರ್ಸನಲ್ ಆಗಿ ಬೆಳೆದಿರೋ ಪ್ರಕಾರ 25 ಕ್ವಿಂಟಲ್ ಬೆಳಿಬೋದು. 1 ಕ್ವಿಂಟಲ್ಗೆ 24 ಕ್ವಿಂಟಲ್ ರೀಚ್ ಆಗಿದ್ದೀನಿ ಒಂದು ಜಮೀನಲ್ಲಿ. 4.5 ಕ್ವಿಂಟಲ್ಗೆ ಒಟ್ಟು 106 ಕ್ವಿಂಟಲ್ ಬೆಳೆದಿದ್ದೀವಿ. 23 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದು ಏನಪ್ಪ ಮಳೆ ಜಾಸ್ತಿ ಆಗಲಿಲ್ಲ ಅಂದರೆ ಖಂಡಿತ 25 ಕ್ವಿಂಟಲ್ ಬರ್ತಿತ್ತು. 25 ಕ್ವಿಂಟಲ್ ಬೇಸಿಗೆಗೆ ಮಾತ್ರ ಅಲ್ಲ, ಮುಂಗಾರಲ್ಲೂ ಬೆಳಿಬೋದು. ಬಟ್ ಚೆನ್ನಾಗಿ ನೋಡ್ಕೋಬೇಕು. ಈಗ ಫಾರ್ಮರ್ಸ್ಗೆ ನಿಮ್ಮ ಕಡೆಯಿಂದ ಅಂತರ್ ಬೆಳೆ ಮಾಡೋ ಫಾರ್ಮರ್ಸ್ಗೆ, ಈರುಳ್ಳಿ ಮಾಡೋ ಫಾರ್ಮರ್ಸ್ಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ? ಅದೇ ಅಂತರ್ ಬೆಳೆ ಮಾಡೋದ್ರಿಂದ ಏನಪ್ಪ ಅಂದರೆ ಅರಿಶಿನ ಜೊತೆಗೆ ಅರಿಶಿನ ತುಂಬ ಚೆನ್ನಾಗಿ ನಡ್ಕೋತೀವಿ. ಯಾವುದೇ ಥರ ಕಳೆಗಳನ್ನ ಜಾಸ್ತಿ ಬಿಡೋಲ್ಲ, ಜಮೀನು ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಅದರಿಂದ ನಾವು ಅಂತರ್ ಬೆಳೆ ಮಾಡೋದು 1 ವರ್ಷ ಕಾಯೋದಕ್ಕಿಂತ ಅಂತರ್ ಬೆಳೆ ಮಾಡೋದು ಭಾರಿ ಒಳ್ಳೆಯದು. ಈಗ ಜಮೀನು ಜಾಸ್ತಿ ಇರೋರಿಗೇನೋ ಬೇಕಾದ್ರೆ ಒಂದೊಂದು ಕ್ರಾಪ್ ಹೋಗ್ಬೋದು. ಜಾಸ್ತಿ ಇಲ್ಲದೆ ಇರೋರು ಅಧಿಕ ಲಾಭ ಕಾಣಬೇಕು ಅಂದರೆ ರೇಟ್ ಬಿದ್ದೋದಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ರೇಟ್ ಜಾಸ್ತಿ ಸಿಕ್ಕಿದಾಗ ಹೋದ ವರ್ಷದ ಥರ ಆದರೆ ನಾವು ಅಂತರ್ ಬೆಳೆ ಮಾಡೋದು ಭಾರಿ ಒಳ್ಳೆಯದು. ಅದೇ ರೈತರಿಗೆ ಮುಂದಿನ ಖರ್ಚುಗಳಿಗೆ ಅನುಕೂಲ ಆಗುತ್ತೆ. ನಾವು ಏನಪ್ಪ ಅಂದರೆ ಇವಾಗ ಈರುಳ್ಳಿಗೆ ನಾವು ಓವರಾಲು 4 ಲಕ್ಷ ಖರ್ಚು ಮಾಡಿದ್ವಿ 3.5 ಎಕರೆಗೆ. ಒಂದು 3 ಲಕ್ಷ ಚಿಲ್ಲರೆ ಬರುತ್ತೆ. ರೇಟ್ ಬಿದ್ದೋಗಿದ್ರು ಈಲ್ಡ್ ಬಂದಿದೆ, 1 ಲಕ್ಷ ಲಾಸ್ ಆದರೂ ಕೂಡ ನಾವೇನು ಮಾಡಿರ್ತೀವಿ, ಆ 4 ಲಕ್ಷನ ಒಂದೇ ಸಲ ಖರ್ಚು ಮಾಡಿರಲ್ಲ, ಹಂತವಾಗಿ ಖರ್ಚು ಮಾಡಿರ್ತೀವಿ. ಅವತ್ತಿಗೆ ಅರಿಶಿನ ಪಟ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ದುಡ್ಡು ತುಂಬ ಅನುಕೂಲ ಆಗುತ್ತೆ ಅವಾಗ.